ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಹಾಸನದ ಬಳಿ ಇರುವ ದೊಡ್ಡ ಗೆದ್ದುವಳ್ಳಿ ಅನ್ನೋ ಊರಿಗೆ ಹೋಗಿದ್ದೆ. ಅಲ್ಲಿ ಸುಂದರವಾದ ಹೊಯ್ಸಳ ಮಂದಿರ ಇದೆ, ಆದರೆ ಅದರಲ್ಲಿನ ಒಂದು ಮಹಾವಿಷ್ಣುವಿನ ವಿಗ್ರಹನೇ ಇಲ್ಲ. ಅದನ್ನು ಬ್ರಿಟಿಷರು ತಗೊಂಡು ಹೋದ್ರಂತೆ. ನೀವು ಫ್ರೀ ಇದ್ದಾಗ ಬೇಕಿದ್ರೆ ಯೂಟ್ಯೂಬಲ್ಲಿ ಬ್ರಿಟಿಷ್ ಮ್ಯೂಸಿಯಂ ಅಂತ ಸರ್ಚ್ ಮಾಡಿ ನೋಡಿ. ಅಲ್ಲೊಂದಷ್ಟು ವಿಡಿಯೋಗಳು, ಡಾಕ್ಯುಮೆಂಟ್ರಿಗಳು ನಿಮಗೆ ಸಿಗುತ್ತವೆ. ಭಾರತ ಸೇರಿದಂತೆ ಜಗತ್ತಿನ ನಾನಾ ದೇಶಗಳಿಂದ ಕದ್ದುಕೊಂಡು ದೋಚಿಕೊಂಡು ಹೋಗಿರೋ ಕಲಾಕೃತಿಗಳಿಂದ ಆ ಮ್ಯೂಸಿಯಂ ಅನ್ನು ಅವರು ತುಂಬಿಸ್ಕೊಂಡಿದ್ದಾರೆ. ಇನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದಷ್ಟು ಮುತುವರ್ಜಿ ವಹಿಸಿ ನಾನಾ ದೇಶಗಳಲ್ಲಿನ ಭಾರತದ ಕಲಾಕೃತಿಗಳನ್ನು ವಾಪಸ್ ತರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೂ ನಮ್ಮಲ್ಲಿ ಇವತ್ತಿಗೂ ಕೂಡ ಪುರಾತತ್ವ ವಸ್ತುಗಳು, ಪುರಾತನ ವಿಗ್ರಹಗಳ ಕಳುವು ಕಡಿಮೆ ಏನಾಗಿಲ್ಲ. ಪುರಾತನ ವಸ್ತುಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಪರೀತ ಬೆಲೆ ಇದೆ. ಹೀಗಾಗಿ ದೇವಾಲಯಗಳಲ್ಲಿನ ವಿಗ್ರಹಗಳ ಕಳುವು ಕೂಡ ಆಗಾಗ ಆಗ್ತಲೇ ಇರುತ್ತೆ. ಅದನ್ನು ತಪ್ಪಿಸೋದಕ್ಕೆ, ಪುರಾತನ ವಿಗ್ರಹಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಈಗ ತಮಿಳುನಾಡು ಹೊಸದೊಂದು ಐಡಿಯಾ ಮಾಡ್ತಾ ಇದೆ. ಹಾಗಾದ್ರೆ ಪುರಾತನ ದೇವಾಲಯಗಳಲ್ಲಿನ ವಿಗ್ರಹಗಳ ಕಳುವನ್ನು ತಡೆಯೋದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ತಮಿಳುನಾಡಲ್ಲಿ ಅತ್ಯಂತ ಪುರಾತನ ಅಂತ ಗುರುತಿಸಿಕೊಂಡಿರುವ ದೇವಾಲಯಗಳ ಸಂಖ್ಯೆ ಎಷ್ಟು? ನಮ್ಮ ಕರ್ನಾಟಕದಲ್ಲಿ ಕೂಡ ದೇವಾಲಯ ಹಾಗೂ ವಿಗ್ರಹಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಅಂಥದ್ದೇನನ್ನಾದರೂ ಮಾಡಬಹುದಾ? ಬನ್ನಿ ನೋಡೋಣ. ಗೆಳೆಯರೆ, ತಮಿಳುನಾಡನ್ನ ದೇವಾಲಯಗಳ ನಾಡು ಅಂತ ಕರೀತಾರೆ. ಅಲ್ಲಿ ಅತ್ಯಂತ ಪುರಾತನವಾದ, ಜಗತ್ತೇ ನಿಬ್ಬೆರಗಾಗುವಂತಹ ಸಾಕಷ್ಟು ದೇವಾಲಯಗಳಿವೆ. ಕಂಚಿ, ತಂಜಾವೂರು, ಚಿದಂಬರಂ, ಶ್ರೀರಂಗಂ, ತಿರುವಣ್ಣಾಮಲೈ, ಮಧುರೈ, ಕನ್ಯಾಕುಮಾರಿ, ನಾಗರಕೋಯಿಲ್, ಪಳನಿ, ತಿರುಚೆಂದೂರು, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಇಡೀ ತಮಿಳುನಾಡಿನ ನಗರಗಳು, ಹಳ್ಳಿಗಳು, ಪಟ್ಟಣಗಳ ಹೆಸರನ್ನ ಇಲ್ಲಿ ಹೇಳ್ತಾ ಹೋಗಬೇಕಾಗತ್ತೆ. ಯಾಕೆಂದ್ರೆ ಅಷ್ಟೊಂದು ಪ್ರಮಾಣದ ದೇವಾಲಯಗಳಲ್ಲಿವೆ. ಅಲ್ಲಿನ ವಿಗ್ರಹಗಳನ್ನ ನೋಡೋದಕ್ಕೆ ಎರಡೂ ಕಣ್ಣುಗಳು ಸಾಲದು ಅಂತ ಅನ್ನಿಸದೇ ಇರುವುದಿಲ್ಲ. ಚೋಳ, ಚೇರ, ಪಾಂಡ್ಯ, ಹೊಯ್ಸಳ, ವಿಜಯನಗರ ಹಾಗೂ ಮಧುರೈ ನಾಯಕರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳು ಇವತ್ತಿಗೂ ಕೂಡ ಅತ್ಯದ್ಭುತ ಕಲಾಕೃತಿಗಳು ಅನ್ನಿಸ್ಕೊಳ್ಳುತ್ತವೆ. ಹೀಗೆ ಜಗತ್ತು ಮೆಚ್ಚಿದ ದೇವಾಲಯಗಳನ್ನೇ ಹೊಂದಿರುವ ತಮಿಳುನಾಡಲ್ಲಿ ಸರ್ಕಾರ ಈಗ ದೇವಾಲಯಗಳಲ್ಲಿನ ವಿಗ್ರಹಗಳಿಗೆ ಹೊಸ QR ಕೋಡ್ ಅನ್ನ ಪರಿಚಯ ಮಾಡ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿನ ವಿಗ್ರಹಗಳ ಕಳ್ಳ ಸಾಗಾಣಿಕೆ. ಗೆಳೆಯರೆ, ತಮಿಳುನಾಡಲ್ಲಿ DMK ಸರ್ಕಾರ ಇದೆ. ಅಲ್ಲಿ ದ್ರಾವಿಡ ಪಕ್ಷಗಳು ತಮಿಳುನಾಡನ್ನ ಜಾಗೀರು ಮಾಡ್ಕೊಂಡು ಆಳ್ತಾ ಇವೆ. ರಾಷ್ಟ್ರೀಯ ಪಕ್ಷಗಳಿಗಲ್ಲಿ ಜಾಗ ಸಿಗ್ತಾ ಇಲ್ಲ. ಇನ್ನು ಈ DMK ಇದೆಯಲ್ಲ, ಇವರ ಒಂದಷ್ಟು ನಿರ್ಧಾರಗಳು ಚೆನ್ನಾಗಿವೆ ಅನ್ಸಿದ್ರೆ ಮತ್ತೆ ಕೆಲವು ದೇಶದ ಭದ್ರತೆಗೆ, ಸಮಗ್ರತೆಗೆ ಮಾರಕ ಅಂತ ಕೂಡ ಅನ್ನಿಸ್ಕೊಳ್ತಾ ಇರುತ್ತವೆ. ಈಗ ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಸಾಕಷ್ಟು ರಾಷ್ಟ್ರೀಯ ಉದ್ಯಾನವನಗಳನ್ನು ಸ್ಥಾಪನೆ ಮಾಡ್ತು. ಅದು ಅತ್ಯಪರೂಪದ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವ ಸಲುವಾದಂಥ ಕೆಲಸ. ಹಾಗೆ ತಿರುಚೆಂದುರೈನಲ್ಲಿ ವಕ್ಫ್ ವಿವಾದ ಭುಗಿಲೆದ್ದಾಗ ಆ ವಿಷಯ ದೊಡ್ಡದಾಗದ ಹಾಗೆ ತಡೆದು ಅದನ್ನ ಅಲ್ಲೇ ಸರಿಪಡಿಸುವಲ್ಲಿ ಸರ್ಕಾರ ದಿಟ್ಟ ಕ್ರಮಗಳನ್ನು ಕೈಗೊಳ್ತು. ಇನ್ನು ತಮಿಳುನಾಡಿನ ರಾಜಕಾರಣ ದ್ರಾವಿಡ ಸಿದ್ಧಾಂತದ ಮೇಲೆ ಆಧಾರಪಟ್ಟಿದೆ. ಅವರು ಪೆರಿಯಾರ್ ಅಂತ ಜಪ ಮಾಡ್ತಾರೆ. ಹಾಗಂತ ದೇವಾಲಯಗಳ ಆದಾಯವನ್ನೇನು ಅವರು ಕೈ ಬಿಡೋದಿಲ್ಲ. ತಮಿಳುನಾಡಿನ ಆದಾಯಕ್ಕೆ ಟೆಂಪಲ್ ಟೂರಿಸಂ ಅನ್ನೋದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಮೊನ್ನೆ ಅಲ್ಲಿ ಜೋಸೆಫ್ ವಿಜಯ್ ಅನ್ನೋ ನಟ ಒಂದು ಹೊಸ ಪಾರ್ಟಿಯ ಉದ್ಘಾಟನೆ ಮಾಡಿದ್ನಲ್ಲ, ಆ ಸಂದರ್ಭದಲ್ಲಿ ಆತ ಹೇಳಿದ್ದು ಕೂಡ ತುಂಬಾ ಮಜಾ ಅನ್ನಿಸ್ತಾ ಇತ್ತು. ನಾನು ಪೆರಿಯಾರ್ ಸಿದ್ಧಾಂತವನ್ನು ಒಪ್ಪುತ್ತೀನಿ, ಆದರೆ ನಿರೀಶ್ವರವಾದವನ್ನು ಒಪ್ಪೋದಿಲ್ಲ ಅಂತ ಆತ ಹೇಳ್ದ. ನಿರೀಶ್ವರವಾದವನ್ನು ಒಪ್ಪದೆ ಪೆರಿಯಾರ್ ಸಿದ್ಧಾಂತ ಅನ್ನೋದು ಪೂರ್ಣಗೊಳ್ಳೋದೇ ಇಲ್ಲ. ಇಂಥ ಸಾಕಷ್ಟು ಗೊಂದಲಗಳಲ್ಲಿ ತಮಿಳುನಾಡಿನ ರಾಜಕಾರಣಿಗಳಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಮಾಡೋದು ಓಟಿನ ರಾಜಕಾರಣನೇ. ಅಲ್ಲಿನ ರಾಜಕಾರಣಿಗಳು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಇನ್ನು ತಮಿಳುನಾಡಿಗೆ ವಿಪರೀತ ಪ್ರಮಾಣದಲ್ಲಿ ಜನ ಬರುವುದು, ಅಲ್ಲಿನ ನೆಲಕ್ಕೆ ಒಂದು ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಐಡೆಂಟಿಟಿ ಸಿಗ್ತಾ ಇರೋದು ಅಲ್ಲಿನ ಪುರಾತನ ದೇವಾಲಯಗಳಿಂದ. ಹೀಗಾಗಿ ಅವುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಕೂಡ ಅಲ್ಲಿನ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಆ ಪೈಕಿ ಒಂದು ದೇವಾಲಯಗಳಲ್ಲಿನ ವಿಗ್ರಹಗಳಿಗೆ QR ಕೋಡ್ ಅನ್ನ ಹಾಕೋದು. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್, ತಮಿಳುನಾಡಿನ ದೇವಾಲಯಗಳು ಅತ್ಯಂತ ಪುರಾತನವಾಗಿವೆ. ಅಲ್ಲಿರೋ ವಿಗ್ರಹಗಳು ಕೂಡ ತುಂಬಾನೇ ಶ್ರೇಷ್ಠ ಮತ್ತು ಅತ್ಯಂತ ಪುರಾತನ. ಹೀಗಾಗಿ ಅವುಗಳ ಮೇಲೆ ಕಳ್ಳಕಾಕರ ಕಣ್ಣು ಬೀಳೋದು ಸಹಜ. ಕೆಲವೊಮ್ಮೆ ದೇವಾಲಯಗಳಿಗೆ ಎಷ್ಟೇ ಬಿಗಿ ಭದ್ರತೆಯನ್ನ ಒದಗಿಸಿದ್ರೂ ಕೂಡ ಅಲ್ಲಿ ವಿಗ್ರಹಗಳ ಕಳ್ಳ ಸಾಗಾಣಿಕೆ ಆಗ್ತಲೇ ಇರುತ್ತೆ. ಹೀಗಾಗಿ ತಮಿಳುನಾಡು ಸರ್ಕಾರ ಈಗೊಂದು ನಿರ್ಧಾರಕ್ಕೆ ಬಂದಿದೆ. ವಿಗ್ರಹಗಳಿಗೆ QR ಕೋಡ್ ಅನ್ನ ನಾವು ಹಾಕ್ತೀವಿ. ಆ ಬಳಿಕ ಒಂದು ವೇಳೆ ವಿಗ್ರಹಗಳೇನಾದರೂ ಮಿಸ್ಪ್ಲೇಸ್ ಆದರೆ ಅವು ಎಲ್ಲಿವೆ ಅನ್ನೋದನ್ನ ಪತ್ತೆ ಮಾಡೋದು ಸುಲಭ ಆಗುತ್ತೆ. ತಮಿಳುನಾಡು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಿಂದಲೇ ಆ ವಿಗ್ರಹಗಳು ಎಲ್ಲಿವೆ ಅನ್ನೋದನ್ನ ಪತ್ತೆ ಮಾಡಬಹುದು ಅಂತ ತಿಳಿಸಿದ್ದಾರೆ. ಈ ಸೆಕ್ಯೂರಿಟಿ ಸಿಸ್ಟಮ್ ದೇವಾಲಯಗಳಲ್ಲಿನ ವಿಗ್ರಹಗಳನ್ನ ಮುಟ್ಟೋದಿಕ್ಕೆ ಕೂಡ ಹೆದರುವಂತೆ ಮಾಡುತ್ತೆ. ಒಂದು ವೇಳೆ ವಿಗ್ರಹಗಳು ಎಲ್ಲೇ ಹೋದರೂ ಅದರಲ್ಲಿ ರಹಸ್ಯವಾಗಿ ಅಳವಡಿಸಿರುವ GPS
ಪೊಲೀಸರಿಗೆ ಆ ವಿಗ್ರಹದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಸೊ ಅವು ಭಾರತವನ್ನು ಬಿಟ್ಟು ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ತಮಿಳುನಾಡಿನ ಎಲ್ಲ ದೇವಾಲಯಗಳಿಗೆ ಈ ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ಕನಿಷ್ಠ 6 ತಿಂಗಳಾದರೂ ಬೇಕಾಗುತ್ತೆ ಅನ್ನೋ ಮಾಹಿತಿಯನ್ನು ಅಲ್ಲಿನ ಸರ್ಕಾರ ಕೊಡ್ತಾ ಇದೆ. ಹೇಗೆ ನಮ್ಮ ಕಾರುಗಳಲ್ಲಿ, ಮೊಬೈಲ್ಗಳಲ್ಲಿ GPS ಸಿಸ್ಟಮ್ ಅವು ಎಲ್ಲೇ ಇದ್ದರೂ ಅವನ್ನು ಪತ್ತೆ ಮಾಡೋದಕ್ಕೆ ಸಹಾಯ ಮಾಡುತ್ತೋ, ಅದೇ ಥರ ಈ QR ಕೋಡ್ ಸಿಸ್ಟಮ್ ಕೂಡ ವರ್ಕ್ ಮಾಡುತ್ತೆ ಅಂತ ತಮಿಳುನಾಡು ಸರ್ಕಾರ ಹೇಳ್ಕೊಳ್ತಾ ಇದೆ. ಗೆಳೆಯರೆ, ತಮಿಳುನಾಡಲ್ಲಿ ವಿಗ್ರಹಗಳ ಕಳ್ಳ ಸಾಗಾಣಿಕೆ ಅನ್ನೋದು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂದರೆ ಅಲ್ಲಿ ಸಾಕಷ್ಟು ಜನರನ್ನ ವಿಗ್ರಹ ಕಳ್ಳ ಸಾಗಾಣಿಕೆಯ ಪ್ರಕರಣಗಳಲ್ಲಿ ಬಂಧಿಸಿ ಶಿಕ್ಷೆಗೆ ಕೂಡ ಒಳಪಡಿಸಲಾಗಿದೆ. ಅದಕ್ಕೊಂದು ಉದಾಹರಣೆ ಅಂತ ಹೇಳೋದಾದ್ರೆ 2008ರಲ್ಲಿ ಅರಿಯಾಲೂರು ಜಿಲ್ಲೆಯ ಸೂತಮಲ್ಲಿ ಅನ್ನೋ ಊರಲ್ಲಿದ್ದ ವರದರಾಜ ಪೆರುಮಾಳ್ ದೇವಾಲಯದಲ್ಲಿನ 20 ವಿಗ್ರಹಗಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆದವು. ಆ ಕೇಸ್ ಬೆನ್ನು ಹತ್ತಿದ ಪೊಲೀಸರಿಗೆ ಅಮೆರಿಕಾದ ಪ್ರಜೆಯಾಗಿದ್ದ ಸುಭಾಷ್ ಕಪೂರ್ ಅನ್ನೋ ವ್ಯಕ್ತಿ ಸಿಕ್ಕಿಬಿದ್ದ. ಅವನ ಜೊತೆ ಅವನಿಗೆ ಸಹಾಯ ಮಾಡಿದ್ದ 6 ಮಂದಿಯನ್ನು ಕೂಡ ಪೊಲೀಸರು ಬಂಧಿಸಿದ್ರು. ಈ ಸುಭಾಷ್ ಕಪೂರ್ನ ಮೇಲೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿತು. ಜರ್ಮನಿಯ ಪೊಲೀಸರು ಇವನನ್ನು ಬಂಧಿಸಿ ಭಾರತಕ್ಕೆ ಒಪ್ಪಿಸಿದ್ರು. ಆ ಬಳಿಕ ಅವನು ಹಾಗೂ ಅವನ ಅನುಚರರ ವಿರುದ್ಧ ಪ್ರಕರಣ ನಡೆಯಿತು. ಈ ಸುಭಾಷ್ ಕಪೂರ್ ಕಾರಣದಿಂದಲೇ ಆ ಪ್ರಕರಣದ ವಿಚಾರಣೆ ಕೂಡ ಸಾಕಷ್ಟು ವಿಳಂಬವನ್ನ ಕಾಣಬೇಕಾಯಿತು. ಆದರೆ 2022ರಲ್ಲಿ ಆ ಪ್ರಕರಣದ ಆರೋಪಿ ಸುಭಾಷ್ ಕಪೂರ್ ಸೇರಿದ ಹಾಗೆ ಇನ್ನುಳಿದವರಿಗೆ ಶಿಕ್ಷೆಯನ್ನು ವಿಧಿಸಲಾಯಿತು. ಇನ್ನು 2023ರಲ್ಲಿ ಕೂಡ ವಿಗ್ರಹ ಕಳವು ಆರೋಪದ ಮೇಲೆ ಸುಮಾರು 36 ಮಂದಿಗೆ ಶಿಕ್ಷೆಯನ್ನ ನ್ಯಾಯಾಲಯ ಕೊಟ್ಟಿದೆ. ಈ ವಿಗ್ರಹ ಕಳ್ಳರ ವಿರುದ್ಧ ತಮಿಳುನಾಡಿನ CID ಪೊಲೀಸರು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ರು. ಇನ್ನು ತಮಿಳುನಾಡಿನ CID ಇದೆಯಲ್ಲ, ಅಲ್ಲಿ ವಿಗ್ರಹ ಕಳುವನ್ನ ಪತ್ತೆ ಮಾಡೋದಿಕ್ಕೆ ಅಂತಲೇ ಒಂದು ವಿಶೇಷ ಘಟಕವನ್ನ ರಚನೆ ಮಾಡಲಾಗಿದೆ. ಅವರು ಮೈಲಾದುತರೈ, ಇರುಂಬಿಲಿ, ಕುರುಚ್ಚಿ, ಅರಿಯಾಲೂರು, ತೂತುಕುಡಿಗಳಲ್ಲಿನ ದೇವಾಲಯಗಳಲ್ಲಿ ವಿಗ್ರಹ ಕಳ್ಳ ಸಾಗಾಣಿಕೆಯನ್ನು ಪತ್ತೆ ಮಾಡಿ ಆ ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆ ಪ್ರಕರಣಗಳ ಸುಮಾರು 36 ಮಂದಿಗೆ ನ್ಯಾಯಾಲಯ ಶಿಕ್ಷೆಯನ್ನು ಕೂಡ ವಿಧಿಸಿದೆ. ಇನ್ನು ಹೀಗೆ ತಮಿಳುನಾಡಿನಿಂದ ಅಪಹರಿಸಲ್ಪಡುವ ವಿಗ್ರಹಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೊಡ್ಡ ಬೆಲೆಗೆ ಮಾರಾಟ ಆಗುತ್ತವೆ. ಅಮೆರಿಕಾದಲ್ಲಿ, ಬ್ರಿಟನ್ನಲ್ಲಿ ಕೂಡ ಭಾರತದಿಂದ ಕದ್ದ ಸಾಕಷ್ಟು ವಿಗ್ರಹಗಳಿವೆ. ಅವುಗಳನ್ನು ವಾಪಸ್ ತರಿಸ್ಕೊಳ್ಳೋದಕ್ಕೆ ತಮಿಳುನಾಡು ಸರ್ಕಾರ ಹಾಗೂ ಭಾರತ ಸರ್ಕಾರಗಳು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇವೆ. ಇನ್ನು ತಮಿಳುನಾಡಲ್ಲಿ ಒಟ್ಟು ಎಷ್ಟು ದೇವಾಲಯಗಳಿವೆ ಗೆಳೆಯರೆ? ಅಲ್ಲಿ ಸರ್ಕಾರದ ಅಧೀನದಲ್ಲಿನ, ಅಂದ್ರೆ ನಮ್ಮಲ್ಲಿ ಮುಜುರಾ ಇದೆಯಲ್ಲ, ಅದೇ ತರ ತಮಿಳುನಾಡಲ್ಲಿ ಹಿಂದೂ ಎಂಪವರ್ಮೆಂಟ್ ಬೋರ್ಡ್ ಇದೆ. ಆ ಬೋರ್ಡ್ ನ ಅಡಿಯಲ್ಲಿ ಬರುವ ದೇವಾಲಯಗಳ ಸಂಖ್ಯೆ 3,90,615. ಇದಲ್ಲದೆ ಸರ್ಕಾರದ ಅಧೀನಕ್ಕೆ ಒಳಪಡದ ಇನ್ನೂ ಲಕ್ಷಾಂತರ ದೇವಾಲಯಗಳಲ್ಲಿವೆ. ಹೀಗಾಗಿನೇ ತಮಿಳುನಾಡನ್ನ ದೇವಾಲಯಗಳ ನಾಡು ಅಂತ ಕರೀತಾರೆ. ಇನ್ನು ತಂಜಾವೂರಿನ ಬೃಹದೇಶ್ವರ ದೇವಾಲಯ, ಶ್ರೀರಂಗಮನ ರಂಗನಾಥ ಸ್ವಾಮಿ ದೇವಾಲಯ, ಕಂಚಿಯಲ್ಲಿನ ಏಕಾಂಬರೇಶ್ವರ ದೇವಾಲಯ, ಕಂಚಿ ಕಾಮಾಕ್ಷಿ ದೇವಾಲಯ, ಕನ್ಯಾಕುಮಾರಿ ದೇವಾಲಯ, ಮಧುರೈ ಮೀನಾಕ್ಷಿಯ ದೇವಾಲಯ, ಹೀಗೆ ಸಾಕಷ್ಟು ಅತ್ಯಂತ ಪುರಾತನ ಹಾಗೂ ಅತ್ಯಂತ ವೈಭವೋಪೇತ ಮಂದಿರಗಳನ್ನು ಕೂಡ ತಮಿಳುನಾಡು ಹೊಂದಿದ್ದು, ಈ ಎಲ್ಲ ದೇವಾಲಯಗಳಲ್ಲೂ ಈಗ ಭದ್ರತೆಯನ್ನ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇಲ್ಲಿ ನಿಮಗೊಂದು ವಿಷಯ ಹೇಳಬೇಕು. ಪಳನಿಯಲ್ಲಿರುವ ಮುರುಘ ವಿಗ್ರಹ ಇದೆಯಲ್ಲ, ಅದು ನವಪಾಷಾಣ ವಿಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಆ ವಿಗ್ರಹವನ್ನ ಗಿಡಮೂಲಿಕೆಗಳ ರಸವನ್ನ ರಸವಿದ್ಯೆಯ ಮೂಲಕ ಗಟ್ಟಿಗೊಳಿಸಿ, ಅಂದ್ರೆ ಕಲ್ಲಿನ ಹಾಗೆ ತಯಾರು ಮಾಡಿ ಅದರಿಂದ ವಿಗ್ರಹವನ್ನ ನಿರ್ಮಾಣ ಮಾಡಿದಾರಂತೆ. ಅದಕ್ಕೆ ಅಭಿಷೇಕ ಮಾಡುವ ನೀರನ್ನ ಸೇವಿಸಿದ್ರೂ ಕೂಡ ರೋಗ ರುಜಿನಗಳು ನಿವಾರಣೆ ಆಗುತ್ತವೆ ಅಂತ ಹೇಳಲಾಗುತ್ತೆ. ಆದ್ರೆ ಈಗ ಪಳನಿಯ ಗರ್ಭಗುಡಿಯಲ್ಲಿರುವ ವಿಗ್ರಹ ನವಪಾಷಾಣ ವಿಗ್ರಹ ಅಲ್ಲ, ಅದನ್ನ ಸರ್ಕಾರ ಬದಲಿಸಿದೆ ಅನ್ನೋ ಅನುಮಾನಗಳು ಕೂಡ ಕೆಲವರಿಗಿವೆ. ಯಾಕೆಂದ್ರೆ ಕೆಲ ಮೂಲಗಳ ಪ್ರಕಾರ ನವಪಾಷಾಣ ವಿಗ್ರಹವನ್ನು ಪೂಜಿಸ್ತಾ ಹೋದ ಹಾಗೆ ಅದು ಕಾಲಕ್ರಮೇಣ ಕರಗುವ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಅಲ್ಲಿ ವಿಗ್ರಹ ಬದಲಾವಣೆ ಹಾಗೂ ಇನ್ನಿತರ ವಿಷಯಗಳನ್ನ ಸಾರ್ವಜನಿಕಗೊಳಿಸುವ ಕೆಲಸವನ್ನ ಸರ್ಕಾರ ಮಾಡಿಲ್ಲ. ಅವರು ವಿಗ್ರಹವನ್ನ ಬದಲಿಸಿ ಬೇರೆಯದ್ದೇ ವಿಗ್ರಹವನ್ನಲ್ಲಿಟ್ಟಿದ್ದಾರೆ ಅನ್ನೋ ಅನುಮಾನಗಳು ಒಂದಷ್ಟು ಜನರಿಗಿವೆ. ಬಹುಶಃ ಆ ವಿಗ್ರಹವನ್ನ ಬದಲಾಯಿಸೋದಕ್ಕೆ ಕಾರಣ ವಿಗ್ರಹ ಕಳ್ಳರ ಕಾಟ ಕೂಡ ಇದ್ದಿರಬಹುದು. ಹೀಗಾಗಿ ತಮಿಳುನಾಡಿನ ವಿಗ್ರಹಗಳನ್ನ ಕಳ್ಳಕಾಕರಿಂದ ಕಾಪಾಡಿಕೊಳ್ಳೋದಕ್ಕಾಗಿ ಆ ವಿಗ್ರಹಗಳಿಗೆ QR ಕೋಡ್ ಹಾಕೋದಿಕ್ಕೆ, GPS ಅನ್ನ ಅಳವಡಿಸೋದಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆದ್ರೆ ಹೀಗೆ ಮಾಡೋದ್ರಿಂದ ಆ ವಿಗ್ರಹಗಳ ಪಾವಿತ್ರ್ಯ ನಾಶ ಆಗೋದಿಲ್ವಾ? ಅದರ ಒಳಗೆ GPS ಅನ್ನ ಅಳವಡಿಸುವ ಸಂದರ್ಭದಲ್ಲಿ ಈ ವಿಗ್ರಹಗಳು ಭಿನ್ನ ಆಗತ್ವಾ? ವಿಗ್ರಹಗಳನ್ನ ಕಾಪಾಡೋ ನಿಟ್ಟಲ್ಲಿ ಭಕ್ತರ ನಂಬಿಕೆಗಳಿಗೆ ಭಂಗ ಬರಬಾರದಲ್ವಾ? ಗೆಳೆಯರೆ, ವಿಗ್ರಹಗಳು ನಮ್ಮಲ್ಲಿ ಬರೀ ಪುರಾತನ ಸಂಪತ್ತು ಮಾತ್ರ ಅಲ್ಲ, ಅವು ಭಕ್ತಿಯ, ಶ್ರದ್ಧೆಯ, ನಂಬಿಕೆಯ ಮೂಲಗಳು ಕೂಡ.
ಹೀಗಾಗಿ ಆ ವಿಗ್ರಹಗಳ ಪಾವಿತ್ರ್ಯತೆಗೆ ಧಕ್ಕೆ ಬಾರದ ಹಾಗೆ ನೋಡಿಕೊಳ್ಳೋ ಕೆಲಸ ಕೂಡ ನಡಿಬೇಕಿದೆ. ಹಾಗಾದ್ರೆ ಪಾವಿತ್ರ್ಯತೆ ಮುಖ್ಯನಾ, ವಿಗ್ರಹಗಳ ಕಳವನ್ನು ತಪ್ಪಿಸೋದು ಮುಖ್ಯನಾ ಅಂತ ಕೇಳಿದ್ರೆ ಎರಡೂ ಅಲ್ಲಿ ಮುಖ್ಯನೇ ಆಗತ್ವೆ. ಹೀಗಾಗಿ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಿ, ಆದರೆ ಅದು ನಾಡಿನ ಬಹುಸಂಖ್ಯಾತರ ಭಾವನೆಗಳನ್ನು ಘಾಸಿಗೊಳಿಸದೇ ಇರಲಿ, ಅದು ಮತ್ತೊಂದು ರಾಜಕೀಯ, ಮತ್ತೊಂದು ಸುತ್ತಿನ ಮತೀಯ ಭಾವನೆಗಳು ಕದಡೋದಕ್ಕೆ ಕಾರಣ ಆಗದೇ ಇರಲಿ. ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ನಾವು ಬರೋದಾದರೆ, ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಪುರಾತನ ದೇವಾಲಯಗಳಿವೆ. ಅವುಗಳಿಗೆ QR ಕೋಡ್ ಹಾಕಬೇಕಾದ ಅಗತ್ಯಕ್ಕಿಂತ ಹೆಚ್ಚಾಗಿ ಆ ದೇವಾಲಯಗಳ ಜೀರ್ಣೋದ್ಧಾರ ಹಾಗೂ ಅಲ್ಲಿ ಪೂಜೆ ಹಾಗೂ ಮತ್ತಿತರ ಚಟುವಟಿಕೆಗಳಿಗೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡುವ ಅಗತ್ಯ ಇದೆ. ನಮ್ಮಲ್ಲಿನ ಸಾಕಷ್ಟು ಹೊಯ್ಸಳ ದೇವಾಲಯಗಳು ಇವತ್ತು ಸರಿಯಾದ ವ್ಯವಸ್ಥೆಗಳಿಲ್ಲದೆ ಇನ್ನೊಂದಷ್ಟು ವರ್ಷಗಳ ಒಳಗಾಗಿ ಕುಸಿದು ಹೋಗುವ ಅಪಾಯವನ್ನು ಎದುರಿಸ್ತಾ ಇವೆ. ಆ ಬಗ್ಗೆ ಸರ್ಕಾರ ಸ್ವಲ್ಪ ಎಚ್ಚರ ವಹಿಸಲಿ. ದೇವಾಲಯ ಟೂರಿಸಂ ಬಗ್ಗೆ ಕರ್ನಾಟಕದಲ್ಲಿ ಕೂಡ ತುಂಬ ದೊಡ್ಡ ಅವಕಾಶಗಳಿವೆ. ಅದು ಸಾಕಷ್ಟು ಆದಾಯಕ್ಕೂ ಕಾರಣ ಆಗತ್ತೆ. ಜೊತೆಗೆ ಆ ದೇವಾಲಯಗಳಿರುವ ಪ್ರದೇಶಗಳಲ್ಲಿ ಒಂದಷ್ಟು ಉದ್ಯೋಗ ಸೃಷ್ಟಿ ಕೂಡ ಇದರಿಂದ ಸಾಧ್ಯ ಆಗತ್ತೆ. ಆದರೆ ನಮ್ಮ ನಾಳುವ ಸರ್ಕಾರಗಳಿವೆಯಲ್ಲ, ಅವುಗಳಿಗೆ ದೇವಾಲಯಗಳನ್ನು ಅಭಿವೃದ್ಧಿಪಡಿಸುವ ಒಂದು ಇಚ್ಛಾಶಕ್ತಿ ಬೇಕು ಅಷ್ಟೇ. ಇದು ಗೆಳೆಯರೆ, ತಮಿಳುನಾಡಿನ ದೇವಾಲಯಗಳಿಗೆ QR ಕೋಡ್ ಅನ್ನು ಅಳವಡಿಸ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.